ಜಸ್ಟ್ 10 ಸೆಕೆಂಡ್ ಯೋಚನೆ ಮಾಡಿ ನೋಡಿ, ಮಾರ್ಕೆಟ್ಲಿ ಎಲ್ಲ ಈ ಸ್ಮಾರ್ಟ್ಫೋನ್ ಕಂಪೋನೆಂಟ್ಸ್ಗಳ ಬೆಲೆ ಏನು ಜಾಸ್ತಿ ಆಗ್ತಿದೆ ನೋಡಿ. ಎಸ್ಪೆಷಲಿ ಈ ರ್ಯಾಮು, ಸ್ಟೋರೇಜು, ಚಿಪ್ಸೆಟ್ಟು ಈ ಎಲ್ಲ ಬೆಲೆ ಜಾಸ್ತಿ ಆಗ್ತಿದ್ದಾಗೆ ಬಜೆಟ್ ಸ್ಮಾರ್ಟ್ಫೋನ್ಸ್ಗಳು ಕೂಡ 2,000, 4,000, 8,000 ಅಥವಾ 15,000, 20,000 ರೂಪಾಯಿ ಫೋನ್ಸ್ಗಳು ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಅದ್ರ ಮಧ್ಯೆ ಮೋಟರೋಲಾನವರು ಫ್ಲ್ಯಾಗ್ಶಿಪ್ ಕಿಲ್ಲರ್ ಅಂತ ಹೇಳ್ಬಿಟ್ಟು ಇದೇ ಟೈಮಲ್ಲಿ ನಾವು ಹವಾ ಮಾಡ್ಕೊಳ್ಬೇಕಪ್ಪ ಅನ್ನೋ ಹಾಗೇನೆ ಈ ಫೋನ ಬಿಲ್ಡ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಈ ಮೋಟೋ ಎಡ್ಜ್ 70 ಮ್ಯಾಕ್ಸ್ ಫೋನ್ನ ಲೀಕ್ಸ್ಗಳ ಪ್ರಕಾರ 45,000 to 50,000 ರೂಪಾಯಿನ ಲಾಂಚ್ ಮಾಡಿದಾರಂತೆ. ಸೊ ಆನ್ ಪೇಪರ್ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳಿ, ಈ ವಿವೋ ಫೋನ್ಸ್ ಆಗಿರಲಿ, ಒನ್ ಪ್ಲಸ್ ಆಗಿರಲಿ ಅಥವಾ ನಥಿಂಗ್ ಆಗಿರಲಿ, ಈ ಎಲ್ಲ ಫೋನ್ಸ್ಗಳು ಕಂಪೇರ್ ಮಾಡಿದ್ರೆ ಆನ್ ಪೇಪರ್ ಸ್ಪೆಸಿಫಿಕೇಶನ್ ಈ ಫೋನ್ ಸಖತ್ತಾಗಿ ಕಾಣಿಸುತ್ತೆ. 45,000 ರೂಪಾಯಿಗೆ ಹೇಗೆ ಲಾಂಚ್ ಮಾಡ್ತಿದ್ರೆ ಗೊತ್ತಾಗ್ತಿಲ್ಲ. ಇದು ಲೀಕ್ಸ್ಗಳ ಪ್ರಕಾರ ಪ್ರೈಸ್ ಹೇಳ್ತಾ ಇದ್ದೀನಿ, ಮೇ ಬಿ ಬೆಲೆ ಜಾಸ್ತಿ ಆದರೂ ಆಗ್ಬೋದು. ಬಟ್ ಇನ್ ಕೇಸ್ 45,000 to 50,000 ರೂಪಾಯಿಗೆ ಈ ಮೋಟೋ ಎಡ್ಜ್ 70 ಮ್ಯಾಕ್ಸ್ ಫೋನ್ ಲಾಂಚ್ ಆಯ್ತಪ್ಪ ಅಂತಂದರೆ ಇದನ್ನ ನಾವು ಕೊಂಡ್ಕೋಬೋದಾ ಒಂದು ಬೆಸ್ಟ್ ಆಪ್ಷನ್ ಆಗಿ. ಮತ್ತು ಕೆಲವೊಂದು ಇದರಲ್ಲಿ ಮಿಸ್ಸಿಂಗ್ ಫೀಚರ್ಸ್ಗಳು ಕೂಡ ಇದೆ, ಮತ್ತು ಕೊನೆಗೆ ಕೆಲವೊಂದು ಶಾಕಿಂಗ್ ಫೀಚರ್ಸ್ ಕೂಡ ಇದೆ ಈ ಫೋನ್ನ ಬಗ್ಗೆ. ಬಟ್ ಕಂಪೇರ್ ಟು ಬೇರೆ ಫೋನ್ಸ್ಗಳಿಗೆ ಸ್ವಲ್ಪ ಆನ್ ಪೇಪರ್ ಬೆಟರ್ ಕಾಣಿಸ್ತದೆ. ಹಾಗಾದರೆ ರಿಯಾಲಿಟಿನಲ್ಲಿ ಈ ಫೋನ್ ಜೊತೆ ಕಂಪೇರ್ ಮಾಡಿಬಿಟ್ಟು ಇದರಲ್ಲಿಂತ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಚಿಪ್ಸೆಟ್ಟು, 7100 mAh ಬ್ಯಾಟ್ರಿ, 7,000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಆ್ಯಕ್ಚುಲಿ ವರ್ಕ್ ಆಗುತ್ತಾ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳಂತೆ ಇದೇ ಫಸ್ಟ್ ಟೈಮ್ ಚಾನಲ್ ಹೊಸದಾಗಿ ಬಂದಿರಿ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಟಿಕಿ ಸೋಮ್ಸ್ಕರ. ಆನೆಸ್ಟ್, ಇಂಡಿಯನ್ ಮತ್ತು ಪ್ರಾಮಾಣಿಕವಾಗಿ ಡೆಫಿನೆಟ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು ನೀವು. ಸೊ ಎಸ್, ಲಾಸ್ಟ್ 2 ಡೇಸಿಂದ ಈ ಮೋಟೋ ಎಡ್ಜ್ 70 ಮ್ಯಾಕ್ಸ್ ಫೋನ ಜೇಬಲ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ, ಟೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ನಮಗೆ ಈ ಮೋಟಲ್ ಅವರೇ ಕಳಿಸ್ಕೊಡ್ತಾರೆ. ಸೊ ಈ ಫೋನ್ ಬಗ್ಗೆ ನಾನು ಏನೇ ಇದ್ರೂ ಸ್ಟೇಟ್ ಫಾರ್ಡ್ ಆಗಿ ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಬಟ್ ಇಲ್ಲಿ 2 ಥಿಂಗ್ಸ್ ನನಗೆ ಇಷ್ಟ ಆಗಿಲ್ಲ. ಒಂದು, ಇದ್ರ ಜೊತೆ ಯಾವುದೇ ಇನ್ಬಾಕ್ಸ್ ಕೇಸ್ ಕೊಟ್ಟಿಲ್ಲ ಆಯಿತಾ. ಇದನ್ನ ಬಿಟ್ಟರೆ ಫ್ರಂಟಲ್ಲಿ ನಿಮಗೆ ಯಾವುದೇ ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಇಲ್ಲ. ಸೊ ತೊಗೊಂಡ ತಕ್ಷಣ ಇಲ್ಲಿ ಟೇಬಲ್ ಮೇಲೆ ಈ ರೀತಿ ಇಟ್ಟರೂ ಕೂಡ ತುಂಬ ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ಗಳು ಬೀಳುತ್ತೆ. ಆಮೇಲೆ ನಿಮ್ಗೆ ಲಾಂಗ್ ಟರ್ಮಲ್ಲಿ ಈ ಸ್ವಲ್ಪ ಕಷ್ಟ ಮಾಡುತ್ತೆ. ಸೊ ಒಳ್ಳೆ ಪ್ರೊಟೆಕ್ಷನ್ ಇದೆ, ಬಟ್ ಅದನ್ನು ಕೇರ್ ಮಾಡೋಕ್ಕೆ ಇವರು ಆಕ್ಸೆಸರೀಸ್ ಕೊಡಬೇಕಾಗಿತ್ತು. ಇಲ್ಲಿ ಮೇನ್ ಈ 2 ಮಿಸ್ಸಿಂಗ್ಸ್ಗಳಿದೆ. ಸೊ ಆದರೆ ಫಸ್ಟ್ ಲುಕ್ಕಲ್ಲಿ ಬಿಲ್ಡ್ ಕ್ವಾಲಿಟಿ, ಇನ್ ಹ್ಯಾಂಡ್ ಡಿಸೈನು ಹೇಗಿತ್ತಪ್ಪ ಲಾಸ್ಟ್ 2 ಡೇಸ್ ಅಂತ ಕೇಳಿದ್ರೆ, ಆನೆಸ್ಟ್ಲಿ ನನಗೆ ಈ ಫೋನ್ ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಎಸ್ ಗುರು ಇವ್ರು ಹೇಳ್ತಿರೋ ಹಾಗೆ 40-50K ಬಿಲ್ಡ್ ಕ್ವಾಲಿಟಿ ಏನಿರಬೇಕಾಗಿತ್ತು ಅಂತ ಫೀಲ್ ಕೊಡ್ತಿದೆ. ಒಂದು, ಈ ಫೋನ್ 221 ಗ್ರಾಮ್ ವೇಟ್ ಇದೆ ಮತ್ತು 2.6 mm ಸಮಥಿಂಗ್ ಏನೋ ಇದ್ರ ಥಿಕ್ನೆಸ್ ಕೂಡ ಇದೆ. ಅಂದರೆ ಬಲ್ಕಿ ಫೋನ್ ಇರೋದ್ರಿಂದ ನನಗೆ ಇದು ಇನ್ ಹ್ಯಾಂಡ್ ಪ್ರೀಮಿಯಂ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಬಾಕಿ ಸೈಡ್ಗೆಲ್ಲ ನಿಮಗೆ ಈ ಮೆಟಲ್ ಅಲ್ಯೂಮಿನಿಯಂ ಫ್ರೇಮ್ಸ್ಗಳನ್ನ ಕೊಡ್ತಿದ್ದಾರೆ. ಮತ್ತು ರೈಟ್ ಸೈಡ್ಗೆ ವಾಲ್ಯೂಮ್ ರಾಕರ್ ಕೀ, ಲಾಕ್ ಕೀ ಆರಾಮಾಗಿ ಕಂಫರ್ಟಬಲ್ ಆಗಿ ಹೋಲ್ಡ್ ಮಾಡ್ಕೋಬೋದು. ಅಡ್ಜಸ್ಟ್ ಇನ್ನೂ ಸ್ವಲ್ಪ ರೌಂಡ್ ಎಲ್ಲ ಕೊಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ವಿತೌಟ್ ಕೇಸ್ ಎಲ್ಲ ಯೂಸ್ ಮಾಡ್ತಿದ್ರೆ ಅಂದರೆ ಸ್ವಲ್ಪ ನಿಮ್ಮ ಕೈಯಲ್ಲಿ ಹಿಡೋಕ್ಕೆ ಹಾರ್ಡ್ ಅಥವಾ ಈ ಕ್ರಾಸ್ ಎಡ್ಜಸ್ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು. ಬಾಕಿ ರಿಯಲ್ ನಿಮಗೆ ಈ ಕ್ಯಾಮ್ರಾ ಮಾಡ್ಯೂಲ್ ಏನು ಕೊಡ್ತಿದ್ದಾರೆ ಇದು ಕೂಡ ಮೆಟಲನ್ನೇ ಯೂಸ್ ಮಾಡಿದ್ದಾರೆ. ಮತ್ತು ಇದು IP68 ಮತ್ತು 69 ವಾಟರ್ ರೆಸಿಸ್ಟೆನ್ಸ್ ಜೊತೆಗೆ ಮಿಲಿಟರಿ ಗ್ರೇಡ್ 8 ಸರ್ಟಿಫಿಕೇಶನ್ ಕೂಡ ಕೊಡ್ತಾರೆ. ಸೊ ಡ್ಯೂರಬಿಲಿಟಿ ಇಲ್ಲಿ ಯಾವುದೂ ಕಮ್ಮಿ ಇಲ್ಲ. ಬ್ಯಾಕ್ ಕೂಡ ಗ್ಲಾಸ್ ಇದೆ, ಫ್ರಂಟಲ್ಲಿ ಕೂಡ Gorilla 7 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ಬೇರೆ ಫೋನ್ ಜೊತೆಗೆ ಡ್ಯೂರಬಿಲಿಟಿನೆಲ್ಲ ಕಂಪೇರ್ ಮಾಡಿದ್ವಿಯಪ್ಪ ಅಂತಂದರೆ ಎಸ್ ಮೋಟೋಲ ಪ್ರತಿ ಟೈಮ್ ಬಜೆಟಲ್ಲೂ ಮತ್ತು ಫ್ಲಾಗ್ಶಿಪ್ಪಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ. ಇಲ್ಲಿ ಕೂಡ ಎಲ್ಲ ಪ್ರೊಟೆಕ್ಷನ್ಗೆ ಕಾಳಜಿ ವಹಿಸಿ ಒಂದು ಒಳ್ಳೆ ಡಿಸೈನನ್ನು ಕೊಡಿದ್ದಾರೆ. ಮತ್ತು ನನಗೆ ಈ ಫೋನ್ 45,000 to 50,000 ರೂಪಾಯಿಗೆ ಬೆಲೆ ಬಾಳುವಂಥ ಒಂದು ಡಿಸೈನ್ ಬಿಲ್ಡ್ ಕ್ವಾಲಿಟಿಯೊಂದಿಗೆ ವಿವಿಂಗ್ ಆ್ಯಂಗಲ್ಸ್ಗಳು ಕೂಡ ಕಾಣಿಸ್ತಿದೆ. ಇನ್ನು ನೆಕ್ಸ್ಟ್ ಈ ಫೋನ್ ಇರುವಂಥ ಮೇನ್ ಹೈಲೈಟೆಡ್ ಮತ್ತು ನಾನು ಈ ಫೀಚರ್ಗೆ ತುಂಬ ದಿನದಿಂದ ವೇಟ್ ಮಾಡ್ತಿದ್ದೆ. ಇವನ್ ಮೋಟೋರೋಲಾ ಫ್ಯಾನ್ಸ್ ಕೂಡ ಆಯಿತಾ. ನಾನು ಡಿಸ್ಪ್ಲೇ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್ದಲ್ಲಿ 6.8 ಇಂಚಸ್ನ ಕ್ವಾಡ್ HD+ 2K LTPO 140 ಫ್ಲೋಡರ್ಸ್ನ ಡೈನಮಿಕ್ ಆಂಬ್ಲೆ ಡಿಸ್ಪ್ಲೇ ಕೊಡ್ತಿದ್ದಾರೆ. ಅದು 7,000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಈ ಪ್ರೈಸಲ್ಲಿ ಒಂದು ಬೆಂಕಿ ಡಿಸ್ಪ್ಲೇ ಅಂತ ಕರಿಬಲ್ಲ ಆಯಿತಾ. ಅದು ಮೋಟೋರೋಲಾ ಅವರು ಫ್ಲ್ಯಾಟ್ ಡಿಸ್ಪ್ಲೇ ಕೊಡ್ತಿದ್ರಪ್ಪ ಅಂತಂದರೆ ಒಂದು ಒಳ್ಳೆಯ ವಿಚಾರ ಅನ್ನೋದಕ್ಕಿಂತ ಬೆಂಕಿ ಫೀಚರ್ ಅಂತಲೇ ಕರಿಬಲ್ಲ. ಸೊ ಇದರಲ್ಲಿ ನೀವು HDR 4K ವಿಡಿಯೋ ನೋಡ್ಕೋಬೋದು. ವಿತೌಟ್ ಲ್ಯಾಗ್, ಕ್ಲಾರಿಟಿ, ಕಲರ್ಸ್ಗಳು ಸಖತ್ತಾಗಿ ಬರುತ್ತೆ. ಮತ್ತು 7,000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆಯಪ್ಪ ಅಂತಂದರೆ ಔಟ್ಡೋರ್ಲಿ HDR ವಿಡಿಯೋಗಳು ಯೂಸೇಜಲ್ಲಿ ನಿಮ್ಗೆ ಯಾವುದೇ ಇಶ್ಯೂ ಆಗಲ್ಲ. ತುಂಬ ಒಳ್ಳೆ ಬ್ರೈಟ್ನೆಸ್ ಒಂದಿಗೆ ಒಂದು ಒಳ್ಳೆ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇನ್ನು ಗೇಮರ್ಸ್ಗಂತೂ ಮೋಟೋರೋಲಾ ಫೋನ್ಸ್ಗಳಲ್ಲಿ ಈ ಕರ್ವ್ ಡಿಸ್ಪ್ಲೇಯಿಂದ ತುಂಬ ಬೇಜಾರಾಗಿದ್ರು ಅವರು, ಎಷ್ಟೋ ಹೇಳಿದ್ರು. ಬಟ್ ಫೈನಲಿ ಈ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ಈ ಪ್ರೈಸಲ್ಲಿ ಒಂದು ಫ್ಲ್ಯಾಟ್ ಡಿಸ್ಪ್ಲೇನ, ಅದು ಪ್ರೀಮಿಯಂ ಫೋನ್ಸ್ಗಳು ಟಕ್ಕರ್ ಕೊಡೋ ಹಾಗೆ ಒಂದು ಒಳ್ಳೆ ಡಿಸ್ಪ್ಲೇನ ಕೊಡ್ತಾರೆ. ಅದು ಡಾಲ್ಬಿ ವಿಷನ್ ಸಪೋರ್ಟ್ ಒಂದಿಗೆ ಇಲ್ಲಿ 10
ಬೀಟ್ನ ಡಿಸ್ಪ್ಲೇ ಇರೋದ್ರಿಂದ ನಿಮಗೆ ವಿವಿಂಗ್ ಆ್ಯಂಗಲ್ಸ್ಗಳು ಕಲರ್ಸ್ಗಳು ಕ್ಲಾರಿಟಿಲಿ ಯಾವುದೇ ಕಂಜ್ಯೂಸ್ ಇಲ್ಲ. ಔಟ್ಡೋರ್ ವಿಸಿಬಿಲಿಟಿ ಕೂಡ ಸಖತ್ತಾಗಿ ಬರುತ್ತೆ. ಇನ್ನು ಗೇಮಿಂಗ್ಸಲ್ಲಿ ಕೂಡ ಅಷ್ಟೇ ಒಳ್ಳೆ ಟಚಸ್ ಎಕ್ಸ್ಪೀರಿಯನ್ಸ್ ಒಂದಿಗೆ ನಿಮಗೆ ಫ್ಲಾಟ್ ಡಿಸ್ಪ್ಲೇ ಅಂತ ಇನ್ನು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದು ಕರ್ವಲ್ ಸಿಗಲ್ಲ. ಇನ್ನು ಸ್ಪೀಕರ್ ಕ್ವಾಲಿಟಿ ಕೂಡ ಅಷ್ಟೇ ಡಾಲ್ಬಿ ಅಟ್ಮಾಸ್ನ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ. ಸೊ ಸೌಂಡ್ ಕ್ವಾಲಿಟಿ ಬಗ್ಗೆ ಏನು ಕಾಳಜಿ ಮಾಡುವಾಗೆಲ್ಲ ಬಜೆಟಲ್ಲಿ ಅಂತ ಸ್ಟೀರಿಯೋ ಸ್ಪೀಕರ್ಸ್ಗಳು ಬೇರೆ ಇರುತ್ತೆ. ಬಟ್ ಇದು 50,000 ರೂಪಾಯಿ ಕೊಡ್ತಿದ್ವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಒಂದಿಗೆ ಆಡಿಯೋ ಕ್ವಾಲಿಟಿ ಕೂಡ ಸಿಗ್ತಿದೆ. ಆದರೆ ನನಗೊಂದು ಬೇಜಾರಾಗ್ತಿರೋದು, ಏನೋ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತು ಸ್ಕ್ರೀನ್ ಮೇಲೆ. ಈ ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ಗಳು ಬಿದ್ದಿದೆ ಆಯಿತಾ, ಸೊ ಇದನ್ನ ನೋಡೋಕ್ಕಾಗ್ತಿಲ್ಲ ನನಗೆ. ಸೊ ಇಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕಾಗಿತ್ತು ಮೋಟೋರೋಲಾ. ಇನ್ನು ನೆಕ್ಸ್ಟ್ ಯಾವಾಗ ಈ ಸ್ಮಾರ್ಟ್ಫೋನ್ ಅಂತ ಪರ್ಫಾರ್ಮೆನ್ಸ್ಗೆಲ್ಲ ಬರ್ತೀವಿ, ಲೇಟೆಸ್ಟ್ ಗುರು ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಚಿಪ್ಸೆಟ್ ಕೊಟ್ಟಿದ್ದಾರೆ. ಸೊ ಈ ಚಿಪ್ಸೆಟ್ನ ನೋಡಿದ ತಕ್ಷಣ ಕೇಳ್ಕೊಂಡ ತಕ್ಷಣ ನನಗೆ ಇದು 50,000 ರೂಪಾಯಿ ಫೋನ್ ಅಲ್ಲಪ್ಪ ಅಂತ ನನಗೆ ಫೀಲ್ ಆಗ್ತಿದೆ ಆಯಿತಾ. ಮೇ ಬಿ 60-65,000 ರೂಪಾಯಿಗೆ ಬಂದರೂ ಬರ್ಬೋದು, ಗೊತ್ತಿಲ್ಲ. ಬಟ್ ಏನೋ ಸರ್ಪ್ರೈಸಿಂಗ್ ಆಗಿಲ್ಲಿ 50,000 ರೂಪಾಯಿ ಕೊಟ್ಟರಪ್ಪ ಅಂದರೆ ಈ ಪ್ರೈಸಲ್ಲಿ ಒಂದು ಬೆಂಕಿ ಚಿಪ್ಸೆಟ್ ಅಂತ ಕರಿಬಲ್ಲ ಆಯಿತಾ. ಬಟ್ ಇಲ್ಲಿ ಮೋಟೋರೋಲಾ ಹೇಳುತ್ತೆ ನಿಮಗೆ ಇದರಲ್ಲಿ ಹತ್ತಿರ 32-34 ಲಕ್ಷ ಅಂತದ್ದು ಸ್ಕೋರ್ ಬರುತ್ತಪ್ಪ ಅಂತ. ಬಟ್ ನಾವು ಟೆಸ್ಟ್ ಮಾಡೋ ಪ್ರಕಾರ ಇಲ್ಲಿ 30 ಲಕ್ಷ ಅಂತದ್ದು ಸ್ಕೋರು ಬಂತು. ಮತ್ತು CPU ಟೋಟಲಲ್ಲಿ ಓಕೆ ಅನ್ನೋದಕ್ಕಿಂತ ಒಂದು ಬೆಟರ್ ನಾವು ರೇಷರ್ಗಳನ್ನ ಕೂಡ ನೋಡ್ತಾ ಇದ್ವಿ. ಸೊ ಆನೆಸ್ಟ್ಲಿ ಬೇರೆ ಫೋನ್ಸ್ ಜೊತೆ ಸೇಮ್ ಇದೇ ಪ್ರೈಸ್ನಲ್ಲಿ ಬರುವಂಥ ವಿವೋ ಜೊತೆ, ಒನ್ ಪ್ಲಸ್ ಜೊತೆ, ನಥಿಂಗ್ ಜೊತೆ ಕಂಪೇರ್ ಮಾಡಿದ್ರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಈ 4 Gen ಚಿಪ್ಸೆಟ್ಗಳು ಸಿಗ್ತಿತ್ತು. ಬಟ್ ಇಲ್ಲಿ 8 Gen 5 ಚಿಪ್ಸೆಟ್ 3 nm ಇರೋದು ಒಂದು ಫ್ಲ್ಯಾಗ್ಶಿಪ್ ಚಿಪ್ಸೆಟನ್ನು ಕೊಡಿದ್ದಾರೆ. ಇದು ಹೀಗಾಗಿ 50,000-60,000 ರೂಪಾಯಿಗೆ ಬಂತು ಅಂದರೆ ಕೂಡ ನನಗೆ ಫ್ಲ್ಯಾಗ್ಶಿಪ್ ಕಿಲ್ಲರ್ ಅಂತ ಕರಿಬಲ್ಲ. ಸೊ ನಾವು ಇದರಲ್ಲಿ ಲಾಸ್ಟ್ 2 ಡೇಸಿಂದ ತುಂಬ ಟೆಸ್ಟಸ್ಗಳನ್ನ ಮಾಡಿದ್ವಿ. ಸ್ಪೆಷಲಿ ಗೇಮಿಂಗಲ್ಲಿ 120 Hz ಗೇಮಿಂಗ್ ಸಪೋರ್ಟ್ ಆಗುತ್ತೆ, ಸ್ಮೂತ್ ಟಚಸ್ ಒಂದಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಮತ್ತು ಫ್ಲಾಟ್ ಡಿಸ್ಪ್ಲೇ ಇರೋದ್ರಿಂದ ನಿಮಗೆ ಇಲ್ಲಿ ಟಚಸ್ಸಲ್ಲಿ ಯೂಸೇಜಲ್ಲಿ ಏನೂ ಆಗಲ್ಲ. ಮತ್ತು 144 ಡಿಸ್ಪ್ಲೇ ಇರೋದ್ರಿಂದ ನಿಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಇನ್ನಷ್ಟು ಬೆಟರ್ ಮತ್ತು ಸ್ಮೂತರ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಮತ್ತು ಜಸ್ಟ್ BGMI ಅಷ್ಟೇ ಅಲ್ಲ, ನೀವು ಬೇರೆ ಬೇರೆ ಗೇಮ್ಸ್ಗಳನ್ನ ಕೂಡ ಹೈ ಸೆಟ್ಟಿಂಗ್ಸಲ್ಲಿ ಗೇಮ್ ಆಟ ಆಡೋದ್ರ ಜೊತೆಗೆ ಇದರಲ್ಲಿ 5500 ಸ್ಕ್ವೇರ್ mm ಲಿಕ್ವಿಡ್ ಕೂಲಿಂಗ್ ಚೇಂಬರ್ ಇದೆ. ಹೀಗಾಗಿ ಗೇಮ್ಸ್ ಆಟ ಆಡಬೇಕಾದ್ರೆ ಅಥವಾ ಹೆವಿ ಟಾಸ್ಕ್ ಮಾಡಬೇಕಾದ್ರೆ ಈ ಫೋನ್ ಅಷ್ಟೊಂದ್ರ ಮಟ್ಟಿಗೆ ಬಿಸಿ ಆಗಲ್ಲ. ಮತ್ತು ರೀಸನ್ ಇದಕ್ಕೆ ಒಂದು, ಈ ಫೋನ್ ಸ್ವಲ್ಪ ಅಗಲ ಅಂದರೆ ದಪ್ಪ ಜಾಸ್ತಿ ಇದೆ. ಬೇರೆ ಬೇರೆ ಸ್ಲಿಮ್ ಫೋನ್ಸ್ಗಳಲ್ಲಿ 120 Hz ಗೇಮಲ್ಲಿ ಆಡಿದ್ರೆ ಯಾವುದೇ ಫೋನ್ಸ್ಗಳಿದ್ರು ಜಾಸ್ತಿ ಹೀಟ್ ಆಗುತ್ತೆ. ಬಟ್ ಇಲ್ಲಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಮತ್ತು ಒಳ್ಳೆ ಚಿಪ್ಸ್ ಇರೋದ್ರಿಂದ ನಿಮಗೆ ಓವರ್ ಹೀಟ್ ಅನ್ನುವಂಥ ಒಂದು ವಿಷಯ ಬರಲ್ಲ. ಬಟ್ ನಾವು ಇದನ್ನು ಈ CPU ಥ್ರಾಟಲ್ ಈ ಅಂತದ್ದು ಸ್ಕೋರ್ ಟೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಓವರ್ ಹೀಟ್ ಫೀಲ್ ಆದಂಗಿತ್ತು. ಬಟ್ ಗೇಮಿಂಗಲ್ಲಿ ಆ ಲೆವೆಲ್ ಹೀಟಿಂಗ್ ಏನೋ ನಾವು ನೋಡ್ಕೊಳ್ಳಿಲ್ಲ. ಇನ್ನು ಬಾಕಿ ಸ್ಟೋರೇಜ್ ಮತ್ತು ಸಾಫ್ಟ್ವೇರ್ಗಳ ಬಂದ್ವಿಯಪ್ಪ ಅಂತಂದರೆ ಎಸ್ದಲ್ಲಿ 12 GB RAM ಒಂದಿಗೆ LPDDR5X ಮತ್ತು UFS 4.1 ಲೇಟೆಸ್ಟ್ ಸ್ಟೋರೇಜ್ ಕೊಡ್ತಿದ್ದಾರೆ. ಈ ಪ್ರೈಸಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಕೊಡುತ್ತೆ. ಇದನ್ನು ಹೈಲೈಟ್ ಮಾಡೋ ಅನ್ನೋ ಹಾಗಿಲ್ಲ. ಬಟ್ ಬೇರೆ ಕೆಲವೊಂದು ಹೊಸ ಫೋನ್ಸ್ಗಳೇನು ಲಾಂಚ್ ಆಗ್ತಿದೆ, ಬೇರೆ ಬೇರೆ ಫೋನ್ಸ್ಗಳು ಅವ್ರು 4 GB ರ್ಯಾಮ್ಗೂ ಫೋನ್ಸ್ಗೂ ಕೂಡ 20-25,000 ರೂಪಾಯಿ ಬೆಲೆ ಮಾಡ್ತಿದ್ದಾರೆ. ಎಸ್ಪೆಷಲಿ OnePlus N6 ಬಗ್ಗೆ ಮಾತಾಡ್ತಿದ್ದೀನಿ. ಅದರ ಮಧ್ಯೆ 12 GB ಅದು ಈ ಫ್ಲ್ಯಾಗ್ಶಿಪ್ ರ್ಯಾಮ್ ನಾವು ಬೆಟರ್ ಅಂತ ಕರಿಬಲ್ಲ ಆಯಿತಾ. ಸೊ ಇದನ್ನ ನಾನು ಸ್ಪೆಸಿಫಿಕ್ ಆಗಿ ನಿಮಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಬೇರೆ ಬೇರೆ ಫ್ಲ್ಯಾಗ್ಶಿಪ್ ಫೋನ್ಸ್ಗಳಲ್ಲಿ ಇದ್ರ ಬೆಲೆ 70-80-90,000 ರೂಪಾಯಿ ಇರುತ್ತೆ. ಇದನ್ನ ನಾವು 50-60 ಬಜೆಟಲ್ಲಿ ನೋಡ್ತಿದ್ವಿ ಅಂದರೆ ಒಂದು ಒಳ್ಳೆಯ ವಿಚಾರ ಅಂತ ಕರಿಬೋದು. ಇನ್ನು ಸಾಫ್ಟ್ವೇರಲ್ಲಿ ನಿಮಗೆ ಔಟ್ ಆಫ್ ದ ಬಾಕ್ಸ್ Android 16 ಸಿಗುತ್ತೆ. ಮತ್ತು ಬೇರೆ ಬ್ರಾಂಚ್ಗೆಲ್ಲ 2-3 ವರ್ಷ 4 ವರ್ಷ ಅಪ್ಡೇಟ್ ಕೊಡ್ತಿದ್ದಾರೆ. ಮೋಟೋರೋಲಾ ನಿಮಗೆ 3+5 years OS ಅಪ್ಡೇಟ್ ಗ್ಯಾರಂಟಿ ಕೊಡ್ತಿದ್ದಾರೆ. ಬಟ್ ಮಿಡಲಲ್ಲಿ ಮೋಟೋರೋಲಾ ಜನರನ್ನ ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ರು. ಕೆಲವೊಂದು ಫೋನ್ಸ್ಗಳಿಗೆ ಅಪ್ಡೇಟ್ಸ್ ಕೊಡ್ತಿರಲಿಲ್ಲ ಸರಿಯಾಗಿ. ಬಟ್ ನಂಬರ್ 1 ಅಪ್ಡೇಟ್ಸ್ ಕೊಡೋದ್ರಲ್ಲಿ ಸ್ಯಾಮ್ಸಂಗ್ ಅವರು, ಆಮೇಲೆ ಬೇರೆ ಬೇರೆ ಗೂಗಲ್ ಫೋನ್ಸ್ಗಳು ಬರುತ್ತೆ, ಆಮೇಲೆ ನಾವು ಈ ಮೋಟೋ ಫೋನ್ಸ್ಗಳನ್ನ ಕರಿಬೋದು. ಬಟ್ ಇಲ್ಲಿ ಕ್ಲೀನ್ OS ಅನ್ನೋದ್ರ ಜೊತೆಗೆ ಈ ಬಜೆಟಲ್ಲಿ ಕೂಡ ಕೆಲವೊಂದು ಬ್ಲಾಟರ್ ಸಿಗುತ್ತೆ. ಬಟ್ ನೀವು ಇದನ್ನು ಒನ್ ಟ್ಯಾಪಲ್ಲಿ ಈ ರೀತಿ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಮತ್ತು ನೋಟಿಫಿಕೇಶನ್ ಪ್ಯಾನಲ್ ಕೂಡ ಈ ಗ್ಲೇನ್ಸ್ ಫೀಚರ್ಲಿ ಬೇರೆ ಬೇರೆ ಆ್ಯಡ್ಸ್ಗಳು ಕಾಣಿಸುತ್ತೆ. ಸೊ ಇಂಥ ಫೀಚರ್ಸ್ಗಳನ್ನ ಮೋಟೋ ಕ್ಲಿಯರ್ ಮಾಡಬೇಕು. ಅದು ಬಜೆಟಲ್ಲಿ ಇಲ್ಗುರು. ಬಟ್ ಇಂಥ ಫ್ಲ್ಯಾಗ್ಶಿಪ್ ಕಿಲ್ಲರ್ ಹೆಸರು ಫೋನ್ಸಲ್ಲಿ ಕೂಡ ಇರಬಾರ್ದು. ಇದನ್ನ ಬಿಟ್ಟರೆ ಇದರಲ್ಲಿ ಬೇರೆ ಬೇರೆ AI ಫೀಚರ್ಸ್ಗಳಿದೆ. ಸರ್ಕಲ್ ಟು ಸರ್ಚು, ಇನ್ನಿತರ ಸೆಕ್ಯೂರಿಟಿ ಫೀಚರ್ಸ್ ಒಂದಿಗೆ ಬೇರೆ ಬೇರೆ PC ಜೊತೆ ಕನೆಕ್ಟ್ ಮಾಡುವಂಥ ತುಂಬ ಒಳ್ಳೆ ಫೀಚರ್ಸ್ಗಳಿದೆ. ಸೆಕ್ಯೂರಿಟಿ ಮತ್ತು ಇದ್ರ ಬಗ್ಗೆ ಸ್ಯಾಮ್ಸಂಗ್ನ ಇವರು ಫಾಲೋ ಮಾಡ್ತಿದ್ದಾರೆ. ಸೊ ಮೋಟೋ ಇಲ್ಲಿ ಕೂಡ ಒಂದು ಒಳ್ಳೆ ಬ್ರ್ಯಾಂಡನ್ನು ವ್ಯಾಲ್ಯೂ ಇಟ್ಕೊಳ್ಳುತ್ತೆ. ಯೂಸರ್ಸ್ಗೆ ಬೆಟರ್ ಫೀಚರ್ ಎಕ್ಸ್ಟ್ರಾ ಬೇರೆ ಯಾರನ್ನ ಕೊಡ್ತಿರೋದನ್ನು ಅದನ್ನ ಬಿಟ್ಟು ಎಕ್ಸ್ಟ್ರಾ ಫೀಚರ್ ಕೊಡ್ತಿದ್ದಾರೆ. ಹೀಗಾಗಿ ಇಲ್ಲಿ ಸ್ವಲ್ಪ ಬ್ರ್ಯಾಂಡ್ ವ್ಯಾಲ್ಯೂನ ಇದು ಇಟ್ಕೊಳ್ಳುತ್ತೆ ಅಷ್ಟೇ. ಈ ನೆಕ್ಸ್ಟ್ ಯಾವಾಗ ಈ ಸ್ಮಾರ್ಟ್ಫೋನ್ ಅಂತ ಮೇನ್ ಮತ್ತೊಂದು ಮಿಸ್ಸಿಂಗ್ ಪಾರ್ಟಿಗೆ ಬರ್ತೀವಪ್ಪ ಅಂತಂದರೆ ಅದು ಕ್ಯಾಮ್ರಾ ಗುರು. ಇಲ್ಲಿ ರಿಯಲಿ ನಿಮ್ಗೆ ಎರಡು ಕ್ಯಾಮ್ರಾ ಸೆನ್ಸರ್ ಕೊಡ್ತಿದ್ದಾರೆ. ಬಟ್ ಇಲ್ಲಿ 3 ಥರ ಕಾಣಿಸುತ್ತೆ. ಒಂದು ಮೇನ್ ಅದೇ ಪ್ರತಿ ಟೈಮ್ ಬಜೆಟ್ ಫೋನ್ಸಲ್ಲಿ ಕೊಡ್ತಿರುವಂಥ ಈ ಸೋನಿ ಲಿಡಿಯಾ 710 ಸೆನ್ಸರು, ಇನ್ನೊಂದು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾಡು ಮತ್ತು ಫ್ರಂಟಲ್ಲಿ 32 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟ್ ಕೊಡ್ತಾರೆ. ಸೊ ಸ್ಟೇಟ್ ಫಾರ್ವರ್ಡ್ ಹೇಳ್ತಾ ಇದ್ದೀನಿ, ಇಲ್ಲಿ ಮೇನ್ಲಿ ಟೆಲಿಫೋಟೋ ಮಿಸ್ಸಿಂಗ್ ಇದೆ. ಮತ್ತು ಇದಕ್ಕಿಂತ ಬೆಟರ್ ಈ ಸೆನ್ಸರ್ಸ್ನ ಇವ್ರು ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ ಕೊಡ್ತಿದ್ದಾರೆ, ಇದನ್ನ ಕೊಡ್ಬೋದಾಗಿತ್ತು. ಸೊ ಇರಲಿ, ಇದು ಒಂದು ಒಳ್ಳೆಯ ಸೆನ್ಸರೇ. ಸೊ ಫೋಟೋಸ್ಗಳಲ್ಲಿ ನಾನು ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳು ತೆಗೆದಿದ್ದೀನಿ. ಸೊ ಒಂದು, ನೀವು ಫೋಟೋ ತೆಗಿಬೇಕಾದ್ರೆ
ಕೈಯನ್ನು ಶೇಕ್ ಮಾಡೋಂಗಿಲ್ಲ. ಸ್ವಲ್ಪ ನೀವು ಮೂಮೆಂಟ್ಸ್ ಕೊಟ್ಟರು ಕೂಡ ಇದರಲ್ಲಿ ಬ್ಲರಿ ಥರ ಈ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಮತ್ತು ರಿಯಾಲಿಟಿನಲ್ಲಿ ನೀವು ಪಿಕ್ಚರ್ ಕ್ಲಿಕ್ ಮಾಡಬೇಕಾದ್ರೆ ಕ್ಯಾಮ್ರಾದಲ್ಲಿ ಬೇರೆ ತೋರಿಸ್ತದೆ. ಕ್ಲಿಕ್ ಮಾಡಿದ ತಕ್ಷಣ ಇದನ್ನು ಸ್ಮೂತ್ ಮಾಡೋಕ್ಕೆ, ಸ್ಕಿನ್ ಟೋನ ಆ್ಯಕ್ಯುರೇಟ್ ಕೊಡೋಕ್ಕೆ ತುಂಬ ಎಫರ್ಟ್ ಆಗುತ್ತೆ. ಬಟ್ ನಿಮ್ಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ಐ ಯೂಸ್ ಮಾಡ್ದಂಗೆ ಅಥವಾ ಇಮೇಜ್ ತುಂಬ ಅನೌನ್ಸ್ ಮಾಡ್ದಂಗೆ ಮೋಟೋ ಕೆಲಸ ಮಾಡಿದೆ. ಹೀಗಾಗಿ ಇಲ್ಲಿ ಒಳ್ಳೆ ಪಿಕ್ಚರ್ಸ್ಗಳು ನಿಮಗೆ ಕಾಣಿಸುತ್ತೆ. ಸೇಮ್ ಸೆಲ್ಫಿ ಶೂಟಲ್ಲಿ ಕೂಡ ಅಷ್ಟೇ, ನೀವು ಪಿಕ್ಚರ್ ತೆಗಿಬೇಕಾದ್ರೆ ಮೂಮೆಂಟ್ಸ್ ಜಾಸ್ತಿ ಮಾಡೋಂಗಿಲ್ಲ. ಇಲ್ಲಿ OIS ಇದ್ರೂ ಕೂಡ ಈ ರೀತಿ ಏನಕ್ಕೆ ಆಗ್ತಿದೆ ಗೊತ್ತಿಲ್ಲ. ಬಟ್ ನಾನು ಈ ಫೋಟೋಸ್ಗೊಂದಿಗೆ ಕನ್ಫ್ಯೂಷನಲ್ಲಿದ್ದೀನಿ. ಬಾಕಿ ನೀವು ಕರೆಕ್ಟಾಗಿ ಫೋಟೋಸ್ ತೆಗೆದಿರುವಂಥ ಈ ಸ್ಕಿನ್ ಟೋನು, ಕಲರ್ಸು, ಆ್ಯಕ್ಯುರೇಸಿ ಎಲ್ಲ ನೋಡ್ಕೋಬೋದು. ಇಲ್ಲಿ ಚೆನ್ನಾಗಿದೆ ಫೋಟೋಸ್ಗಳು. ಡೇ ನೈಟಲ್ಲಿ ಹಿಂದಿನ ಡೈನಾಮಿಕ್ ರೇಂಜೊಂದಿಗೆ ಸ್ಕಿನ್ ಟೋನ್ನ ಕೂಡ ಕೆಲವೊಂದು ಟೈಮ್ ತುಂಬ ಆ್ಯಕ್ಯುರೇಟ್ ಮತ್ತು ಪರ್ಫೆಕ್ಟಾಗಿ ತೊಗೊಂಡು ಬರುತ್ತೆ. ಇಂಡೋರ್ಲು ಕೂಡ ಅಷ್ಟೇ ತುಂಬ ನಾಯ್ಸ್ ಇರುತ್ತೆ ಫೋಟೋ ತೆಗಿಬೇಕಾದ್ರೆ. ಬಟ್ ಇಮೇಜ್ ತೆಗೆದ ತಕ್ಷಣ ಇಲ್ಲಿ ತುಂಬ ಡಿಫ್ರೆಂಟಾಗಿ ಫೋಟೋಸ್ಗಳು ಬರುತ್ತೆ. ಬಾಕಿ ಅಲ್ಟ್ರಾವೈಡ್ ಅಂತೂ ನಾಮಕ ವಾಸ್ತೆ ಜಸ್ಟ್ ನೀವೆಲ್ಲಿ ವೈಡ್ ರೇಂಜನ್ನು ಕವರ್ ಮಾಡುವಾಗ ಒಂದು ಲೆವೆಲ್ಗೆ ಫೋಟೋಸ್ಗಳು ಬರುತ್ತೆ. ಇನ್ನು ವಿಡಿಯೋ ಕ್ವಾಲಿಟಿನಲ್ಲಿ ಚೆನ್ನಾಗಿದೆ. ನಾನೇನು ಜಾಸ್ತಿ ಇದ್ರ ಬಗ್ಗೆ ಲೈಕ್ ಹಾಗಿದೆ ಹೇಗೆ ಅನ್ನೋದಕ್ಕಿಂತ ಒಂದು ಡೀಸೆಂಟ್ ಅನ್ನೋದಕ್ಕಿಂತ ಒಂದು ಒಳ್ಳೆ OIS ಒಂದಿಗೆ ಸ್ಟೆಬಿಲೈಸರ್ ಅಂತ ರೆಕಾರ್ಡು ಮಾಡುತ್ತೆ. ಮತ್ತು ಕಲರ್ಸಲ್ಲಿ ಹಿಂದೆ ಮುಂದೆ ಆಗ್ತಿರುತ್ತೆ. ಸೊ ಫ್ರಂಟಲ್ಲಿ ಕೂಡ ಅಷ್ಟೇ, ಇಲ್ಲಿ ಕೂಡ ಒಂದು ಒಳ್ಳೆ ರೆಕಾರ್ಡಿಂಗ್ನ ಮಾಡುತ್ತೆ. ಬಟ್ ಎರಡು 4K ರೆಕಾರ್ಡಿಂಗ್ ಸಪೋರ್ಟ್ ಆಗುತ್ತೆ. ರಿಯರ್ಲಿ 4K 60 FPS ಮತ್ತು ಫ್ರಂಟಲ್ಲಿ 4K 30 FPS. ಸೊ ಆನೆಸ್ಟ್ಲಿ ನಿಮಗೆ ಕ್ಯಾಮ್ರಾ ತುಂಬ ಮ್ಯಾಟ್ರ್ ಆಗುತ್ತೆ. ಮತ್ತು ಪೋರ್ಟ್ರೇಟ್ಸು, ಈ ಟೆಲಿಫೋಟೋ ಎಲ್ಲ ತುಂಬ ಮ್ಯಾಟ್ರ್ ಆಗುತ್ತಪ್ಪ ಅಂತಂದರೆ ಎಸ್, ಈ ಫೋನ್ ನಿಮಗಲ್ಲ. ನಾನು ಸ್ಟೇಟ್ ಫಾರ್ಡ್ ಆಗಿರ್ತಾ ಇದ್ದೀನಿ. ನೀವು ಕ್ಯಾಮ್ರಾ ಲವರ್ ಇದ್ದೀರಪ್ಪ ಅಂತಂದರೆ ಇದೊಂದು ಡೀಸೆಂಟ್ ಅನ್ನೋದಕ್ಕಿಂತ ಒಂದು ಗುಡ್ ಕ್ಯಾಮ್ರಾ ಫೋನ್. ಇದಕ್ಕಿಂತ ಬೆಟರ್ ನಿಮಗೆ Vivo V17 ಸಖತ್ ಫೋಟೋಗಳು ಬರುತ್ತೆ. ಟೆಲಿಫೋಟೋ ಎಲ್ಲ ಸಖತ್ತಾಗಿದೆ. ಅಲ್ಲಿ ಮಚ್ ಬೆಟರ್ ಕ್ಯಾಮ್ರಾ ಆಪ್ಷನ್ ನಿಮಗೆ ಸಿಗತ್ತೆ Vivo V70. ಇನ್ನು ಕೊನೆಯದಾಗಿ ಈ ಫೋನ್ ಅಂತ ಮತ್ತೊಂದು ಹೈಲೈಟ್ ಫೀಚರ್ ಇದು, ಇದರಿಂದ ಬ್ಯಾಟ್ರಿ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ 7100 mAh ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿನ ಕೊಡ್ತಿದ್ದಾರೆ. ಮತ್ತು ಇನ್ ಬಾಕ್ಸೇ 90 ವ್ಯಾಟ್ನ ಪವರ್ ಬ್ಯಾಟ್ರಿ ಸಿಗುತ್ತೆ. ಸೊ ನೋಡಿ, ಬ್ರ್ಯಾಂಡ್ ಹೇಳುತ್ತೆ ಈ ಸ್ಮಾರ್ಟ್ಫೋನ್ ನೀವು ಜಸ್ಟ್ 21 ಮಿನಿಟ್ಸಲ್ಲಿ 50% ಚಾರ್ಜ್ ಮಾಡಿಕೊಂಡ್ರೆ 51 ಮಿನಿಟ್ಸಲ್ಲಿ 100% ಚಾರ್ಜ್ ಆಗುತ್ತಂತೆ. ನಾವಿದನ್ನು ಡೀಪಾಗಿನೂ ಟೆಸ್ಟ್ ಮಾಡಿಲ್ಲ, ಬಟ್ ತುಂಬ ಫಾಸ್ಟಾಗಿ ಚಾರ್ಜಿಂಗು ಆಗುತ್ತೆ. ಮತ್ತು ಇದರೊಂದಿಗೆ ನೀವೊಂದು ಈ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಈ ರೀತಿ ಮ್ಯಾಗ್ನೆಟ್ನ ಹಾಕಿಬಿಟ್ಟು ನೀವು ಜಸ್ಟ್ ಈ ರೀತಿ ಇಟ್ಟರೆ ಕೂಡ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅದು ಮ್ಯಾಗ್ನೆಟ್ ಜೊತೆ ಸಪೋರ್ಟ್ ಆಗುತ್ತೆ. ಇನ್ನು ಕಾಮನ್ಲಿ 5 ವ್ಯಾಟ್ನ ರಿವರ್ಸ್ ಚಾರ್ಜಿಂಗ್ ಕಾಮನ್ಗದು 10,000 15,000 ರೂಪಾಯಿ ಫೋನ್ಸಲ್ಲಿ ಕೂಡ ಅಂತ ಈ ನಾರ್ಮಲ್ ರಿವರ್ಸ್ ಚಾರ್ಜಿಂಗ್ ಕೂಡ ಇಲ್ಲಿ ಸಪೋರ್ಟ್ ಆಗುತ್ತೆ. ಬಟ್ ಚಾರ್ಜಿಂಗಲ್ಲಿ, ಸ್ಪೀಡಲ್ಲಿ, ಬ್ಯಾಟ್ರಿನಲ್ಲಿ ಇದೊಂದು ವೆಲ್ ಆಪ್ಟಿಮೈಸರ್ ಚಿಪ್ಸೆಟ್ ಜೊತೆಗೆ ಒಂದು ಒಳ್ಳೆ ಬ್ಯಾಟ್ರಿ ಅಂತ ಕರಿಬಲ್ಲ. ಲಾಸ್ಟ್ 2 ಡೇಸಿಂದ ನಾವು ಇದನ್ನು ಒನ್ ಟೈಮು ಚಾರ್ಜ್ ಹಾಕಿಲ್ಲ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಿದೆ. ಸೊ ಇದು ಚಿಪ್ಸೆಟ್ ಒಂದಿಗೆ ವೆಲ್ ಆಪ್ಟಿಮೈಸರ್ ಇತ್ತಪ್ಪ ಅಂದರೆ ಪರ್ಫಾರ್ಮೆನ್ಸಲ್ಲಿ, ಯೂಸೇಜಲ್ಲಿ ಎಲ್ಲದ ಕಡೆ ನಿಮಗೆ ಇದ್ರ ಬಾಳಿಕೆ ಸ್ವಲ್ಪ ಎಕ್ಸ್ಟ್ರಾ ಸಿಗತ್ತೆ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ. ಬಾಕಿ ಇದೇ ಬಜೆಟಲ್ಲಿ ನಿಮಗೆ 4,500 5,000 6,000 ಬ್ಯಾಟ್ರಿ ಕೊಡೋದ್ರಲ್ಲಿ ಇಲ್ಲಿ 7,000 mAh ಕೊಟ್ಟು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಬಾಕ್ಸಲ್ಲಿದೆ. ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ, ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಹೀಗಾಗಿ ನನಗೊಂದು ಬೆಟರ್ ಆಪ್ಷನ್ ಅನಿಸಿದೆ ಅಷ್ಟೇ. ಸೊ ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು, ಗುರು ಈ ಫೋನ್ ಏನಾದರೂ 50,000 ರೂಪಾಯಿಗೆ ನಾನು ಅಂದಂಗೆ ನಾನು ಗೆಸ್ ಮಾಡಿದಾಗ ಕರೆಕ್ಟ್ ಬೆಲೆ ಇತ್ತಪ್ಪ, ಈ ಫೋನ ಕೊಂಡ್ಕೋಬೋದಪ್ಪ ಅಂತ ನಾನು ಕೇಳ್ತಿದ್ರೆ ಅಂದರೆ ಆನೆಸ್ಟ್ಲಿ 50,000 ರೂಪಾಯಿಗೆ ಇದೊಂದು ಬೆಸ್ಟ್ ಡೀಲ್ ಆಯಿತಾ. ನಿಮ್ಮ ಕ್ಯಾಮ್ರಾ ಲವರ್ ಇಲ್ಲ, ನಿಮ್ಮ ಟೆಲಿಫೋಟೋ ಮಿಸ್ಸಿಂಗ್ ಇದ್ರೂ ನಡೆಯುತ್ತಪ್ಪ ಅಂತಂದರೆ 50,000 ರೂಪಾಯಿಗೆ ಇದೊಂದು ಬೆಸ್ಟ್ ಫೋನ್ ಆಗುತ್ತೆ. ಬಿಕಾಸ್ ಇದ್ರ ಬೆಲೆ ಕಮ್ಮಿ ಮಾಡೋಕ್ಕೆ ರೀಸನ್ ಇದು ಒಂದೇ ಇದೆ. ಇದನ್ನ ಬಿಟ್ಟರೆ ಎಲ್ಲ ಅದರಲ್ಲಿ ಸಖತ್ತಾಗಿದೆ. ಪರ್ಫಾರ್ಮೆನ್ಸಲ್ಲಾಗಿರಲಿ, ಡಿಸ್ಪ್ಲೇನಲ್ಲಾಗಿರಲಿ, ಬ್ಯಾಟ್ರಿನಲ್ಲಾಗಿರಲಿ ಎಲ್ಲದಕ್ಕೆ ಬೆಂಕಿ ಫೀಚರ್ ಕೊಟ್ಟಿದೆ. ಸೊ ಮೇನ್ ಕ್ರಾಸ್ ಕಟಿಂಗ್ ಕ್ಯಾಮ್ರಾದಲ್ಲಿ ಆಗಿದೆ. ಸೊ ಬಾಕಿ ಈ ಬೇರೆ ಆನ್ ಪೇಪರ್ ಸ್ಪೆಸಿಫಿಕೇಷನ್ನ ನೋಡ್ಕೊಳ್ಳಿ ನೀವು. ನಾನು ವಿವೋ ಫೋನ್ ಜೊತೆ ಕಂಪೇರ್ ಮಾಡಿದ್ದೀನಿ, OnePlus 15R, iQOO 15R ಮತ್ತು ನಥಿಂಗ್ ಫೋನ್ 4a Pro ಜೊತೆ ಈ ಎಲ್ಲ ಆನ್ ಪೇಪರ್ ಸ್ಪೆಸಿಫಿಕೇಷನ್ ನೋಡಿಕೊಂಡಾಗ Moto Edge 70 Max ಇಲ್ಲಿ ಒಂಥರ ಒಳ್ಳೆ ಸ್ಪೆಕ್ಸ್ ನಾವು ಆ್ಯಡ್ ಮಾಡ್ಕೊಂಡು ಬರ್ತಾ ಇದೆ ಕ್ಯಾಮ್ರಾನ ಬಿಟ್ಟರೆ. ಸೊ ನೋಡಿ, ಯೋಚನೆ ಮಾಡಿ, ಕ್ಯಾಮ್ರಾ ನಿಮಗೆ ಮ್ಯಾಟ್ರ್ ಆಗ್ತಿರಲಿಲ್ಲ ಮತ್ತು ಈ ಫೋನ್ 50,000 ರೂಪಾಯಿಗೆ ವಿತ್ ಆಫರ್ ಅಂತ ಸಿಕ್ತರೂ ಕೂಡ ಒಂದು ಬೆಸ್ಟ್ ಡೀಲು. ಇನ್ ಕೇಸ್ ಇದ್ರ ಬೆಲೆ ಎಲ್ಲ 60 ಮೇಲೆ ಹೋಗ್ತಿದೆ ಅಂದರೆ ನಾನು ಇದನ್ನು ನಿಮ್ಗೆ ರೆಕಮೆಂಡ್ ಮಾಡಲ್ಲ. ಬಟ್ ಸ್ಟಿಲ್ 60,000 ರೂಪಾಯಿಗಳಿದ್ದರೂ ಕೂಡ ಒಂದು ಬೆಟರ್ ಡೀಲ್, ಬೆಂಕಿ ಆಪ್ಷನ್ ಅಂತ ನಾನು ಕರಿಬಲ್ಲೆ. ಸೊ ನಿಮ್ಮ ಮೋಟೋ ಇಷ್ಟ ಆಗತ್ತಪ್ಪ ಅಂತಂದರೆ ಡೆಫಿನೆಟ್ ಈ ಫೋನ ಚೂಸ್ ಮಾಡ್ಕೋಬೋದು. ಅಥವಾ ಕ್ಯಾಮ್ರಾಗೆ ಬೇಕಂದರೆ ವಿವೋ ಜೊತೆ ಹೋಗಿ, ಪರ್ಫಾರ್ಮೆನ್ಸು, ಕ್ಯಾಮ್ರಾ ಎಲ್ಲ ಚೆನ್ನಾಗಿರಬೇಕು, ಕಾಂಪ್ಯಾಕ್ಟ್ ಫೋನ್ ಬೇಕಪ್ಪ ಅಂದರೆ iQOO 15R ಜೊತೆ ಕೂಡ ಹೋಗ್ಬೋದು. ಇದಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು. ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದೆ ವಿಡಿಯೋಲಿ. ಎರಡಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.